ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ನೀವು ಬ್ಲೈಂಡಾಗಿ ಸ್ಟಾರ್ಟ್ ಮಾಡಿದ್ರೆ ಫೇಲ್ಯೂರ್ ಖಂಡಿತ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದು ಮೊಂಡವಾದ ಕತ್ತರಿಯಿಂದ ಪೇಪರ್ನ ಕಟ್ ಮಾಡೋದಕ್ಕೋದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಆ ಪೇಪರ್ ಕಟ್ ಆಗೋದಿಲ್ಲ. ಅದೇ ಒಂದು ವೇಳೆ ಆ ಕತ್ತರಿಯನ್ನು ಶಾರ್ಪ್ ಮಾಡಿಕೊಂಡು ಪೇಪರ್ನ ಕಟ್ ಮಾಡಿದ್ರೆ ಬೇಗ ಕಟ್ ಆಗುತ್ತೆ, ನಿಮ್ಮ ಟೈಮ್ ಕೂಡ ಉಳಿಯುತ್ತೆ. ಅದೇ ರೀತಿಯಲ್ಲಿ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಬೇಕಂತ ಹೇಳಿದ್ರೆ ಕ್ಲಾರಿಟಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೀವರ್ಡನ್ನು ನೋಟ್ ಮಾಡ್ಕೊಳ್ಳಿ. ಜಸ್ಟ್ ರೀಲ್ಸ್ ಥರ ಸ್ಕ್ರಾಲ್ ಮಾಡಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಮಸ್ತೆ ಫ್ಯೂಚರ್ ಆಫೀಸರ್ಸ್. ಯು ಪಿ ಎಸ್ ಸಿ ಅಂತ ಹೇಳಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇನ್ಸ್ಪಿರೇಷನಲ್ ವೀವಲ್ಲಿ ನೋಡೋದಾದರೆ ಯು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಯು ಪಿ ಎಸ್ ಸಿ ಹೋಲ್ ಸಿಲೆಬಸ್. ಯಾಕೆ? ನೀವು ಯು ಪಿ ಎಸ್ ಸಿಯ ಹೋಲ್ ಸಿಲೆಬಸ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗ ನಿಮಗೆ ಪ್ರಾಪರಾಗಿ ಒಂದು ಗೈಡೆನ್ಸ್ ಸಿಗುತ್ತೆ ಅಲ್ವಾ? ಹೇಗಂತ ಹೇಳಿದ್ರೆ ಸಿಲೆಬಸ್ನ ಕೀ ವರ್ಡಿಂದ ನಿಮಗೆ ಏನು ಓದಬೇಕು, ಏನು ಓದಬಾರ್ದು, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಅನ್ನೋದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಸಿಲೆಬಸ್ನಲ್ಲಿರುವಂತಹ ಎಲ್ಲ ಕೀವರ್ಡನ್ನು ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಪಿ ಅಂದರೆ ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಕ್ಸಾಮಿನೇಷನ್ನ ಪ್ಯಾಟ್ರನ್ ಅರ್ಥ ಮಾಡ್ಕೊಂಡಾಗ ವಿತಿನ್ ಎ ಲಿಮಿಟೆಡ್ ಟೈಮಲ್ಲಿ ನೀವು ಎಕ್ಸಾಮ್ನ ಬರಿಬೋದು. ಅದು ಯಾವುದರಿಂದ? ಓಲ್ಡ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಟೆಸ್ಟ್ ಸೀರೀಸನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್ ಸ್ಟ್ಯಾಂಡ್ ಫಾರ್ ಸ್ಯಾಕ್ರಿಫೈಸ್. ಸೊ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸ್ಯಾಕ್ರಿಫೈಸ್ ಮಾಡ್ದೇ ನಾವು ಏನನ್ನು ಪಡ್ಕೊಳ್ಳೋದಕ್ಕೆ ಆಗಲ್ಲ. ಇದು ಯೂನಿವರ್ಸಲ್ ಲಾ. ಓಕೆ, ಯೂನಿವರ್ಸಲ್ ಲಾನೇ ಏನು? ಕೊಡು ತಗೋ. ಲಾಸ್ಟ್ ಒನ್ ಸಿ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಅಂತ ಅಲ್ಲ, ಯಾವುದೇ ಎಕ್ಸಾಮ್ನು ಕೂಡ ಕ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ. ಯಾಕೆ? ನೀವು ವಿತಿನ್ ಅ ಲಿಮಿಟೆಡ್ ಟೈಮ್ ಒಳಗೆ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ, ಒಂದು ಪ್ರಾಪರ್ ಟೈಮ್ ಟೇಬಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಮಾತ್ರ ನಿಮ್ಮ ಯು ಪಿ ಎಸ್ ಸಿ ಜರ್ನಿ ಸಕ್ಸಸ್ ಆಗುತ್ತೆ.